ದೇಶೀಯ ಹಸುಗಳ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸ್ತಾ ಇರುವಂತವರು, 1000ಕ್ಕೂ ಅಧಿಕ ಹಸುಗಳನ್ನ ಸಾಕ್ತಾ ಇರುವಂತವರು, 27ಕ್ಕೂ ಹೆಚ್ಚು ತಳಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಲ್ಲಿ, ಆ ತಳಿಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇರುವಂತವರು ಶ್ರೀಯುತ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೇವಲ ಸಾವಯವ ಕೃಷಿಯತ್ತ ಅಲ್ಲದೆ ಸಂಪೂರ್ಣ ಸಾವಯವದತ್ತ ತಮ್ಮ ಒಲವನ್ನ ಇಟ್ಟಂತವರು, ಸಮಾಜ ಸೇವೆಯಲ್ಲಿ, ಧಾರ್ಮಿಕ ಚಿಂತನೆಯಲ್ಲಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರುವಂತವರು. ಅದರ ಜೊತೆಯಲ್ಲಿ ಪಾರಂಪರಿಕ ವಿದ್ಯೆಗಳಾದಂತಹ ಗುರು ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಲ್ಲಿ 260ಕ್ಕೂ ಹೆಚ್ಚು ವಿದ್ಯೆಗಳು ನಮ್ಗೆಲ್ಲ ಗೊತ್ತೇ ಇದೆ. ಹಿಂದೆ ಗುರುಕುಲ ಪದ್ಧತಿ ಹೇಗಿತ್ತು ಅಂತ, ಆ ಗುರುಕುಲ ಪದ್ಧತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇರುವಂತವರು ನಮ್ಮ ಶ್ರೀಯುತ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅವರು ನಮಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಉಪಸ್ಥಿತರಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಮಹಾಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ.